ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ಗೆ ಸೊಲ್ಯೂಷನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಕ್ವಶನ್ ನೋಡಿ, ಫೈಂಡ್ ದ ಐಗನ್ ವ್ಯಾಲ್ಯೂ ಐಗನ್ ವೆಕ್ಟರ್ ಆಫ್ ದಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ಓಕೆ, ಫಸ್ಟು ಕೊಟ್ಟಿರೋ ಮ್ಯಾಟ್ರಿಕ್ಸ್ನ ಬರ್ಕೊಳ್ಳಿ. ನೆಕ್ಸ್ಟ್ ಈ ಮ್ಯಾಟ್ರಿಕ್ಸ್ಗೆ ನಾವು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಆಫ್ ದಿ ಮ್ಯಾಟ್ರಿಕ್ಸ್ ಬರ್ಕೊಬೇಕಾಗುತ್ತೆ. ದ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಆಫ್ ದಿ ಮ್ಯಾಟ್ರಿಕ್ಸ್ ಎ ಈಸ್ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ಓಕೆ, ಇದನ್ನು ಡೈರೆಕ್ಟಾಗಿ ನೀವು ಹಿಂಗೆ ಬರ್ಕೊಬೋದು. ಫಸ್ಟ್ ಈ ಎಲಿಮೆಂಟ್ಗೆ ಮೈನಸ್ ಲ್ಯಾಂಬ್ಡಾ ತೊಗೊಳ್ಳಿ, ನೆಕ್ಸ್ಟ್ ಈ ಎಲಿಮೆಂಟ್ಗೆ ಮೈನಸ್ ಲ್ಯಾಂಬ್ಡಾ ತೊಗೊಳ್ಳಿ. ನಮಗೇನಾಗುತ್ತೆ, ಡಿಟರ್ಮಿನೆಂಟ್ ಆಫ್ 5 ಮೈನಸ್ ಲ್ಯಾಂಬ್ಡಾ, ಇವೆರಡು ಪೊಸಿಷನ್ನಲ್ಲಿರೋ ಎಲಿಮೆಂಟು ಸೇಮ್ ಇರುತ್ತೆ, 4 1. ಇದಕ್ಕೆ ಮೈನಸ್ ಲ್ಯಾಂಬ್ಡಾ ತೊಗೊಳ್ಳಿ, 2 ಮೈನಸ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0. ಇದನ್ನು ಸಿಂಪ್ಲಿಫೈ ಮಾಡಿ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ, ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ, ಮೈನಸ್ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ, ಮೈನಸ್ 4 ಇಂಟು 1 4 ಇಸ್ ಈಕ್ವಲ್ ಟು 0. ಇದನ್ನು ಸಿಂಪ್ಲಿಫೈ ಮಾಡಿ. ಇವಾಗ 5 ಇಂಟು 2 10, 5 ಇಂಟು ಮೈನಸ್ ಲ್ಯಾಂಬ್ಡಾ ಮೈನಸ್ 5 ಲ್ಯಾಂಬ್ಡಾ, ಮೈನಸ್ ಲ್ಯಾಂಬ್ಡಾ ಇಂಟು 2 ಮೈನಸ್ 2 ಲ್ಯಾಂಬ್ಡಾ, ಆ್ಯಂಡ್ ಮೈನಸ್ ಲ್ಯಾಂಬ್ಡಾ ಇಂಟು ಮೈನಸ್ ಲ್ಯಾಂಬ್ಡಾ ಪ್ಲಸ್ ಲ್ಯಾಂಬ್ಡಾ ಸ್ಕ್ವೇರ್, ನೆಕ್ಸ್ಟ್ ಮೈನಸ್ 4 ಇಸ್ ಈಕ್ವಲ್ ಟು 0. ಇದನ್ನು ಸಿಂಪ್ಲಿಫೈ ಮಾಡಿ, ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 5 ಲ್ಯಾಂಬ್ಡಾ ಮೈನಸ್ 2 ಲ್ಯಾಂಬ್ಡಾ ಮೈನಸ್ 7 ಲ್ಯಾಂಬ್ಡಾ, 10 ಮೈನಸ್ 4 6 ಈಕ್ವಲ್ ಟು 0. ಓಕೆ, ನೆಕ್ಸ್ಟ್ ಬೈ ಯೂಸಿಂಗ್ ಫ್ಯಾಕ್ಟರೈಸೇಷನ್ ಮೆಥಡ್ ಇದನ್ನು ನಾನು ಹಿಂಗೆ ರೀರೈಟ್ ಬರ್ಕೊತಾ ಇದ್ದೀನಿ. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 7 ಲ್ಯಾಂಬ್ಡಾನ ನಾನು ಹಿಂಗೆ ಬರ್ಕೊತಾ ಇದ್ದೀನಿ, ಮೈನಸ್ ಲ್ಯಾಂಬ್ಡಾ ಮೈನಸ್ 6 ಲ್ಯಾಂಬ್ಡಾ, ಓಕೆ, ಪ್ಲಸ್ 6 ಈಕ್ವಲ್ ಟು 0. ಇವೆರಡಲ್ಲಿ ಲ್ಯಾಂಬ್ಡಾ ಕಾಮನ್ ತೊಗೊಳ್ಳಿ, ಲ್ಯಾಂಬ್ಡಾ ಕಾಮನ್ ತೊಗೊಂಡ್ರೆ ಲ್ಯಾಂಬ್ಡಾ ಮೈನಸ್ 1 ಬರುತ್ತೆ. ಇವೆರಡರಲ್ಲಿ ಮೈನಸ್ 6 ಕಾಮನ್ ತೊಗೊಂಡ್ರೆ ಮೈನಸ್ 6 ಲ್ಯಾಂಬ್ಡಾ ಮೈನಸ್ 1 ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಲ್ಯಾಂಬ್ಡಾ ಮೈನಸ್ 1 ಲ್ಯಾಂಬ್ಡಾ ಮೈನಸ್ 6 ಈಕ್ವಲ್ ಟು 0, ಲ್ಯಾಂಬ್ಡಾ ಮೈನಸ್ 1 ಈಕ್ವಲ್ ಟು 0, ಲ್ಯಾಂಬ್ಡಾ ಮೈನಸ್ 6 ಈಕ್ವಲ್ ಟು 0 ಮಾಡಿದರೆ ಲ್ಯಾಂಬ್ಡಾ 1 ಈಸ್ ಈಕ್ವಲ್ ಟು 1, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 6. ಇವೆರಡು ನಮಗೆ ಐಗನ್ ವ್ಯಾಲ್ಯೂಸ್ ಆಗುತ್ತೆ. ಓಕೆ, ದೀಸ್ ಆರ್ ದಿ 2 ಐಗನ್ ವ್ಯಾಲ್ಯೂಸ್. ಓಕೆ, therefore the eigen values of the matrix A are 1, 6. ಓಕೆ, ನೆಕ್ಸ್ಟ್ ಐಗನ್ ವೆಕ್ಟರ್ಸ್ ಅನ್ನೋದು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಇವಾಗ ಫಸ್ಟ್ ವೆನ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1 ಇದ್ದರೆ ನಮ್ಗೆ ಐಗನ್ ವೆಕ್ಟರ್ ಏನಾಗುತ್ತೆ ನೋಡೋಣ. ವೆನ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1, ದಿ ಐಗನ್ ವೆಕ್ಟರ್ ಈಸ್ ಗಿವನ್ ಬೈ, ನೋಡೋಣ, ಇದು ಈಕ್ವೇಷನ್. ಐಗನ್ ವೆಕ್ಟರ್ ಫೈಂಡ್ ಔಟ್ ಮಾಡೋದಕ್ಕೆ ಈಕ್ವೇಷನ್ ಏನಾಗುತ್ತೆ ಅಂದರೆ ಎ ಮೈನಸ್ ಲ್ಯಾಂಬ್ಡಾ ಐ ಇಂಟು ಎಕ್ಸ್ ಈಕ್ವಲ್ ಟು 0. ಓಕೆ, ಎ ಮೈನಸ್ ಲ್ಯಾಂಬ್ಡಾ ಐ, ಎ ಹತ್ರ ಎ ಲ್ಯಾಂಬ್ಡಾ ಹತ್ರ 1 ಪುಟ್ ಮಾಡಿ, ಎ ಮೈನಸ್ ಐ ಇಂಟು ಎಕ್ಸ್ ಈಕ್ವಲ್ ಟು 0 ಆಗುತ್ತೆ. ಓಕೆ, ಎ ಮೈನಸ್ ಐ, ಎ ಅಂದರೆ ಏನು, ನಮಗೆ ಎ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ, 5 4 1 2, 5 4 1 2. ಓಕೆ, ಮೈನಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1. ಓಕೆ, ಇವೆರಡನ್ನೂ ಸಿಂಪ್ಲಿಫೈ ಮಾಡ್ಕೊಂಡು ನಮಗೆ ಡೈರೆಕ್ಟಾಗಿ, ನಾನು ಇದನ್ನು ಡೈರೆಕ್ಟಾಗಿ ಬರ್ಕೊತಾ ಇದ್ದೀನಿ. ಓಕೆ, ಬಿಕಾಸ್ ನೀವು ಇದನ್ನು ಡೈರೆಕ್ಟಾಗಿ ಬರ್ಕೊಬೋದು. ಇದನ್ನು 5 ಮೈನಸ್ 1. ಓಕೆ, ಇಲ್ಲಿ ನಮಗೇನಿದೆ, ಇಲ್ಲಿ 4. ಓಕೆ, ಇಲ್ಲಿ 4 ಇರುತ್ತೆ, ಇಲ್ಲಿ 2 ಮೈನಸ್ 1. ಐ ಅಂದರೆ ಏನು, ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1 ಇರುತ್ತೆ. ಓಕೆ, ಡೈರೆಕ್ಟಾಗಿ ನಾನು ಈಗ ಬರ್ಕೊತಾ ಇದ್ದೀನಿ. ಓಕೆ, ಎಕ್ಸ್ ಅಂದರೆ ಕ್ಯಾಪಿಟಲ್ ಎಕ್ಸ್ ಅಂದರೆ ಏನಾಗುತ್ತೆ, ಸ್ಮಾಲ್ ಎಕ್ಸ್ ಸ್ಮಾಲ್ ವೈ ಅಂತ ಬರ್ಕೊಳ್ಳಿ. ಓಕೆ, ಓನ 0 0 ಅಂತ ಬರ್ಕೊಳ್ಳಿ. ಇದನ್ನು ಸಿಂಪ್ಲಿಫೈ ಮಾಡಿದರೆ 5 ಮೈನಸ್ 1 4 4 1 1 ಬರುತ್ತೆ. ಓಕೆ, ಇದು ಎಕ್ಸ್ ವೈ ಈಕ್ವಲ್ ಟು 0 0. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋಣ. ಇವಾಗ R1 ಟೆನ್ಸ್ ಟು R1/4 ಮಾಡಿ. ಓಕೆ, ಈಕ್ವೇಷನ್ ಏನಾಗುತ್ತೆ ಅಂದರೆ 4/4 ಅಂದರೆ 1, 4/4 ಅಂದರೆ 1 1 1. ಓಕೆ, ಎಕ್ಸ್ ವೈ 0 0. ಓಕೆ, ಇವಾಗ ನಾನು R2 ಟೆನ್ಸ್ ಟು R2 ಮೈನಸ್ R1 ಮಾಡಿ, ಏನಾಗುತ್ತೆ 1 1, ಇದು 0, 1 ಮೈನಸ್ 1 0, 1 ಮೈನಸ್ 1 0, ಎಕ್ಸ್ ವೈ ಈಕ್ವಲ್ ಟು 0 0. ಇವಾಗ ನಮಗೆ ಈಕ್ವೇಷನ್ ಏನಾಗುತ್ತೆ ಅಂದರೆ ಇದು ಮಲ್ಟಿಪ್ಲೈ ಮಾಡಿದರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 0 ಬರುತ್ತೆ.
ಓಕೆ, ಇವೆರಡು ಮಲ್ಟಿಪ್ಲೈ ಮಾಡಿ ಎಕ್ಸ್ ಇಂಟು 1 ಇಂಟು ಎಕ್ಸ್ ಪ್ಲಸ್ ವೈ ಇಂಟು 1 ವೈ ಈಕ್ವಲ್ ಟು ಇದ್ರಿಗೆ ಈಕ್ವಲ್ ಯಾವ್ದು ಬರುತ್ತೆ 0. ಓಕೆ, ಇವಾಗ ನೋಡಿ ಒಂದು ಈಕ್ವೇಷನ್ ಬಂದಿದೆ, ಬಟ್ ಒಂದು ಈಕ್ವೇಷನ್ ಇದೆ, ಬಟ್ ಎರಡು ವೇರಿಯಬಲ್ಸ್ ಇದೆ. ಓಕೆ, ಆವಾಗ ನಾವು ಸಿಂಪ್ಲಿಫೈ ಮಾಡಬೇಕು. ಸೊಲ್ಯೂಷನ್ ಬೇಕು ಅಂದರೆ ಯಾವುದಾದ್ರೂ ಒಂದು ವೇರಿಯಬಲ್ಗೆ ನಾವು ಸಮ್ ಕಾನ್ಸ್ಟೆಂಟ್ ವ್ಯಾಲ್ಯೂನ ಅಸ್ಯೂಮ್ ಮಾಡ್ಕೋಬೇಕಾಗುತ್ತೆ. ವೈ ಈಸ್ ಈಕ್ವಲ್ ಟು ಕೆ ಅಂತ ತಗೊಳ್ಳಿ. ಓಕೆ, ಕೆ ಬಿಲಾಂಗ್ಸ್ ಟು ಎನಿ ರಿಯಲ್ ನಂಬರ್ ಇರುತ್ತೆ. ವೈ ಈಸ್ ಈಕ್ವಲ್ ಟು ಕೆ ಆದರೆ ಎಕ್ಸ್ ಪ್ಲಸ್ ಕೆ ಈಸ್ ಈಕ್ವಲ್ ಟು 0, ದೆನ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಕೆ. ಓಕೆ, ದೇರ್ಫೋರ್ ಕ್ಯಾಪಿಟಲ್ ಎಕ್ಸ್ ಇದು ನಮಗೆ ಐಗನ್ ವೆಕ್ಟರ್ ಆಗುತ್ತೆ. ಓಕೆ, ಕ್ಯಾಪಿಟಲ್ ಎಕ್ಸ್ ಏನು ತೊಗೊಂಡಿದ್ವಿ, ಎಕ್ಸ್ ವೈ. ಓಕೆ, ದಟ್ ಈಸ್ ಈಕ್ವಲ್ ಟು ಎಕ್ಸ್ ಏನು ಬಂತು ಮೈನಸ್ ಕೆ. ಓಕೆ, ವೈ ಏನು ಬಂತು ಕೆ. ಇದು ನಮಗೆ ಐಗನ್ ವೆಕ್ಟರ್ ಆಗುತ್ತೆ. ಕೆ ಕಾಮನ್ ತೊಗೊಂಡ್ರೆ -1 1. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಐಗನ್ ವೆಕ್ಟರ್. ಕೆ ಅನ್ನೋದು ಏನಾಗುತ್ತೆ ಅಂದರೆ ಎನಿ ರಿಯಲ್ ನಂಬರ್ ಇಲ್ಲಿ. ಓಕೆ, ಏನಾದರೂ ರಿಯಲ್ ನಂಬರ್ ಇರ್ಬೋದು. ಓಕೆ, ಇದು ನಮಗೆ ಐಗನ್ ವೆಕ್ಟರ್ ಕರಸ್ಪಾಂಡಿಂಗ್ ಟು λ1. ಸಿಮಿಲರ್ಲಿ ಫಾರ್ λ2 ನೋಡೋಣ. ವೆನ್ λ is equal to 6. ಓಕೆ, ವೆನ್ λ is equal to 6 ಇದ್ರಿಗೆ ಐಗನ್ ವೆಕ್ಟರ್ ಏನು ಬರುತ್ತೆ ನೋಡೋಣ. ಎ ಮೈನಸ್ λ ಹತ್ರ 6i. ಓಕೆ, ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು 0. ಇದನ್ನು ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ಓಕೆ, ಎ ಮ್ಯಾಟ್ರಿಕ್ಸ್ ಅಂದರೆ 5 ಮೈನಸ್ 6. ಓಕೆ, ನೆಕ್ಸ್ಟು 4, ಇಲ್ಲಿ 1, ನೆಕ್ಸ್ಟ್ ಇಲ್ಲಿ 2 ಮೈನಸ್ 6. ಓಕೆ, ಎಕ್ಸ್ ಅಂದರೆ ಎಕ್ಸ್ ವೈ ಈಸ್ ಈಕ್ವಲ್ ಟು 0 0. ಇದನ್ನು ಸಿಂಪ್ಲಿಫೈ ಮಾಡೋಣ. -1 4 1 ಮೈನಸ್ 4. ಓಕೆ, ಎಕ್ಸ್ ವೈ ಈಕ್ವಲ್ ಟು 0 0. ಇದುವಾಗ ನಾನು ರೋ ಆಪ್ರೇಷನ್ ಯೂಸ್ ಮಾಡ್ತೀನಿ. R2 ಟೆನ್ಸ್ ಟು R2 ಪ್ಲಸ್ R1 ಮಾಡಿ. ಅವಾಗ ಮಾಡಿದರೆ ಏನಾಗುತ್ತೆ, 1 ಮೈನಸ್ 1 0 ಆಗುತ್ತೆ. ಇದು ಸೇಮ್ ಇರುತ್ತೆ. 1 ಮೈನಸ್ 1 0, -4 ಪ್ಲಸ್ 4 0. ಓಕೆ, ಎಕ್ಸ್ ವೈ ಈಕ್ವಲ್ ಟು 0 0. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಏನಾಗುತ್ತೆ ನಮಗೆ -6 ಪ್ಲಸ್ 4y ಈಕ್ವಲ್ ಟು 0. ದೆನ್ ಎಕ್ಸ್ ಈಸ್ ಈಕ್ವಲ್ ಟು 4y ಆಗುತ್ತೆ. ಇಲ್ಲಿ ಕೂಡ ನಮಗೆ ಒಂದು ಈಕ್ವೇಷನ್ ಇದೆ, ಬಟ್ 2 ವೇರಿಯಬಲ್ಸ್ ಇದೆ. ಅವಾಗ ನಾವೇನು ಮಾಡಬೇಕು, ಒಂದು ವೇರಿಯಬಲ್ಗೆ ನಾವು ಸಮ್ ಕೆ ಕಾನ್ಸ್ಟೆಂಟ್ ಕೆ ಅಂತ ತೊಗೊಬೇಕಾಗುತ್ತೆ. ಅವಾಗ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ 4 ಟೈಮ್ಸ್ ಆಫ್ ಕೆ ಆಗುತ್ತೆ. ದೇರ್ ಫೋರ್ ಐಗನ್ ವೆಕ್ಟರ್ ಏನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ವೈ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಅಂದರೆ 4k, ವೈ ಅಂದರೆ ಕೆ. ಇದರಲ್ಲಿ ಕೆ ಕಾಮನ್ ತಗೊಳ್ಳಿ. 4 1. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಐಗನ್ ವ್ಯಾಲ್ಯೂಸ್ ಆ್ಯಂಡ್ ಐಗನ್ ವೆಕ್ಟರ್ಸ್. ಅದರ ಕರಸ್ಪಾಂಡಿಂಗ್ ಐಗನ್ ವೆಕ್ಟರ್ಸ್ ಇದು. ಓಕೆ, ನಿಮಗಿದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.